ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 37ನೇ ಅಧ್ಯಾಯ 12ರಿಂದ 17ನೇ ವಚನ, ಅವರ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ಬಾ, ಇದರ ವಿಷಯದ ಕುರಿತು ನಾನು ನಿಮ್ಮೊಂದಿಗೆ ಇವತ್ತು ಮಾತನಾಡ್ತೀನಿ. ಈಗ ಈ ಆದಿಕಾಂಡ 37ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೂ ನಾವು ಯೋಸೇಫನ ಬಗ್ಗೆ ಕಲಿತಾ ಇರ್ತೀವಿ. ಹೀಗಾಗಿ ಬಹಳ ಆಸಕ್ತಿಯುಳ್ಳ ಒಂದು ಸಬ್ಜೆಕ್ಟ್. ದೇವರ ಉದ್ದೇಶ ನಮ್ಮೊಬ್ಬೊಬ್ಬರ ಜೀವಮಾನದಲ್ಲಿ ನೆರವೇರುವುದಕ್ಕೆ ಯಾರೂ ಅಡ್ಡಿ ಆಗುವುದಿಲ್ಲ ಎಂಬುದರ ಕುರಿತು ಇಲ್ಲಿ ನಾವು ಕಲಿತಾ ಇದ್ದೀವಿ. ನಿಮ್ಮ ಜೀವಮಾನದಲ್ಲೂ ಅಷ್ಟೇ, ದೇವರೇನು ಉದ್ದೇಶ ಇಟ್ಕೊಂಡಿದ್ದಾರೋ ಅದನ್ನು ತಡೆ ಮಾಡಕ್ಕೆ ಯಾರ ಕೈನಲ್ಲೂ ಅಧಿಕಾರ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಆದ್ರೆ ನೀವು ಮಾತ್ರ ದೇವರ ವಾಕ್ಯಗಳನ್ನ, ದೈವಿಕ ತತ್ವಗಳನ್ನ ಫಾಲೋ ಮಾಡ್ರಿ. ಸರಿ, ಓದಿಕೊಳ್ಳೋಣವಾ? ಒಂದಾನೊಂದು ಕಾಲದಲ್ಲಿ ಅವನ ಅಣ್ಣಂದಿರು ತಂದೆಯ ಆಡು ಕುರಿಗಳನ್ನ ಶೆಕೆಮಿನಲ್ಲಿ ಮೇಯಿಸುವುದಕ್ಕೆ ಹೋಗಿದ್ದಾಗ ಇಸ್ರಾಯೇಲನು ಯೋಸೇಫನಿಗೆ, ನಿನ್ನ ಅಣ್ಣಂದಿರು ಶೆಕೆಮಿನಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳಿಸುವುದಕ್ಕೆ ನನಗಿಷ್ಟ ಇದೆ, ಬಾ ಎಂದು ಹೇಳಲು ಅವನು ಇಗೋ ಇದ್ದೇನೆ ಅಂದನು. ಇಸ್ರಾಯೇಲನು ಅವನಿಗೆ, ನೀನು ಹೋಗಿ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನ, ಆಡು ಕುರಿಗಳ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಟ್ಟು ಅವನನ್ನು ಹೆಬ್ರೋನಿನಲ್ಲಿರುವ ತಗ್ಗಿನಿಂದ ಕಳಿಸಲು ಯೋಸೇಫನು ಹೊರಟನು. ಅವನು ಶೆಕೆಮಿಗೆ ಬಂದು ಅಲ್ಲಿ ಅಡವಿಯೊಳಗೆ ತಿರುಗಾಡುತ್ತಿರುವಾಗ ಒಬ್ಬ ಮನುಷ್ಯನು ಅವನನ್ನು ಕಂಡು, ಏನು ಹುಡುಕುತ್ತಿ ಎಂದು ವಿಚಾರಿಸಲು ಅವನು, ನನ್ನ ಅಣ್ಣಂದಿರನ್ನು ಹುಡುಕುತ್ತಾ ಇದ್ದೇನೆ, ಅವರು ಆಡು ಕುರಿಗಳನ್ನು ಎಲ್ಲಿ ಮೇಯಿಸುತ್ತಾರೆ, ದಯವಿಟ್ಟು ಹೇಳು ಅಂದನು. ಅದಕ್ಕೆ ಆ ಮನುಷ್ಯನು, ಅವರು ಇಲ್ಲಿಂದ ಹೊರಟು ಹೋದರು, ದೋತಾನಿಗೆ ಹೋಗೋಣ ಎಂಬುದಾಗಿ ಮಾತಾಡುವುದನ್ನು ಕೇಳಿದನು ಎಂದು ಹೇಳಲು ಯೋಸೇಫನು ಅವರನ್ನು ಹುಡುಕುತ್ತಾ ಹೋಗಿ ದೋತಾನಿನಲ್ಲಿ ಅವರನ್ನು ಕಂಡನು. ಈಗ ಇಲ್ಲಿ ನಾವು ಕಲಿಯುವಂತ ಒಂದು ವಿಷಯ ಏನಂತಂದ್ರೆ, ಒಂದಿನ ಯಾಕೋಬನು ಯೋಸೇಫನಿಗೆ, ಹೋಗಪ್ಪ, ಈ ನಿನ್ನ ಅಣ್ಣಂದಿರೆಲ್ಲ ಕುರಿಗಳನ್ನ ಮೇಯಿಸ್ಕೊಂಡು ಅವರು ಹೋಗಿದ್ದಾರೆ, ಬಹಳ ದಿನ ಆಯ್ತು, ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ಬಾ ಎಂಬುದಾಗಿ ಹೇಳ್ತಾನೆ. ಆವಾಗ ಯೋಸೇಫ ಏನ್ ಮಾಡ್ತಾನೆ, ಇಲ್ಲ ನಾನು ಹೋಗಲ್ಲ ಅಂತ ಹೇಳಿದ್ನ ಅವನು ವಿಧೇಯನಾಗ್ತಾನೆ. ಯಾವ ಸನ್ನಿವೇಶದಲ್ಲಿ? ಅವನಿಗೆ ಹೊಟ್ಟೆ ಕಿಚ್ಚು ಮಾತ್ರವಲ್ಲದೆ ದ್ವೇಷ, ಅಸೂಯೆ ಅವನ ಸುತ್ತುವರೆದಿದ್ರು, ಅಣ್ಣಂದಿರು ಅವನಿಗೆ ವಿರುದ್ಧವಾಗಿದ್ರು ಸಹ ಅವನಲ್ಲಿ ಏನ್ ಮಾಡ್ತಾನೆ? ವಿಧೇಯನಾಗ್ತಾನೆ, ಹೋಗ್ತಾನೆ. ಪ್ರಿಯ ದೇವರ ಮಕ್ಕಳೇ, ಅದೇ ನಾನು ಹೇಳಿದ್ದು, ದೇವ್ರ ಉದ್ದೇಶ ನಮ್ಮ ಜೀವನದಲ್ಲಿ ನೆರವೇರ್ಬೇಕಾದ್ರೆ ನಮ್ಗೆ ಆಪೋಸಿಟ್ ಆಗಿ ಏನ್ ನಡೆದ್ರು ನಾವೇನ್ ಮಾಡ್ಬೇಕು? ವಿಧೇಯರಾಗಬೇಕು. ಎಷ್ಟೋ ಜನ ಹಂಗೇನೆ, ತಮ್ಮ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಏನೇ ಇರ್ಬೋದು, ಬಾಸು ಏನಾದ್ರೂ ಹೇಳಿದ್ರೆ ಅದು ಅವರಿಗೆ ಕಠಿಣವಾಗಿದ್ರೆ ಅದನ್ನು ಮಾಡೋದೇ ಇಲ್ಲ. ಆಗ ನನಗೆ ಸಂಬಳ ಜಾಸ್ತಿ ಆಗಬೇಕು, ನಾನು ಚೆನ್ನಾಗಿರ್ಬೇಕು, ಮೇಲೆ ಬರಬೇಕು ಅಂತ ನೀನು ಆಸೆ ಪಟ್ಟರೆ ಹಿಂಗಾಗುತ್ತೆ. ನೀನು ಮುಖ ತಿರ್ಸ್ಕೊಂಡು ಹೋದ್ರೆ, ನೀನು ಮಾಡಲ್ಲ ಅಂತ ಹೋದ್ರೆ ನಿನ್ಗಿರಲ್ಲ. ಎಷ್ಟೋ ಜನ ದೈವಿಕವಾದ ತತ್ವಗಳನ್ನ ಮೀರಿ ನಡೆದ್ಬಿಟ್ಟು ನಾನು ಒಳ್ಳೇದಾಗು ಅಂತಂದ್ರೆ ಒಳ್ಳೇದಾಗ್ಲಿ ಅಂದ್ರೆ ಆಗೋದಿಲ್ಲ. ಯು ಹ್ಯಾವ್ ಟು ಫಾಲೋ ಇರ್ರೆಸ್ಪೆಕ್ಟಿವ್ ಆಫ್ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ಸ್. ನಿನಗೆ ಪ್ರಾಬ್ಲಮ್, ಡಿಫಿಕಲ್ಟೀಸ್ ಬಂದರೂ ಸಹ ಒಳ್ಳೆಯದನ್ನ ಬೇಸರಗೊಳ್ಳದೆ ಮಾಡಬೇಕು, ಸಂತೋಷದಿಂದ ಮಾಡಬೇಕು, ನಗುಮುಖದಿಂದ ಮಾಡಬೇಕು. ಸೊ ಇಲ್ಲಿ ನಾವು ನೋಡ್ತೀವಿ, ಯೋಸೇಫನ್ ಸಹೋದರರು ಸುಮಾರು 65 ಮೈಲು ದೂರ ಮನೆಯಿಂದ ಶೆಕೆಮಿಗೆ ಹೋಗಿರ್ತಾರೆ. ಏಕೆಂದ್ರೆ ಇವರಿಗೆ ಕನಸು ಬೇಡ, ಮಾತ್ರವಲ್ಲದೆ ಇವರಿಗೆ ಕನಸಿನವನು ಬೇಡ, ಅದನ್ನ ನಿರಾಕರಿಸಿ ಅದರ ಜಗಳ ಬೇಡ, ಅದರ ದ್ವೇಷ ಬೇಡ ಅಂತ ಓಡೋಗ್ತಾರೆ. ಶೆಕೆಮಿಂದ ಎಬ್ರೋನಿಗೆ ಹೋಗ್ತಾರೆ, ಎಬ್ರೋನಿಂದ ದೋತಾನಿಗೆ ಹೋಗ್ತಾರೆ. ಯಾಕಂದ್ರೆ ಯೋಸೇಫನು ಅವ್ರನ್ನೆಲ್ಲ ಈ ಸ್ಥಳದಲ್ಲಿ ಹುಡುಕ್ತಾ ಇರ್ತಾನೆ. ಇವಾಗ ನೀವು ನೋಡ್ರಿ, ಇವ್ರು 65 ಮೈಲು ದೂರ ಹೋಗಿದ್ರು ಸಹ ಯೋಸೇಫನು ಅಷ್ಟು ದೂರ ಹೋಗ್ತಾನೆ, ಯಾರನ್ನೋ ಒಬ್ಬರನ್ನ ಕೇಳ್ತಾನೆ. ಅವ್ರು ಹೇಳ್ತಾರೆ, ಅವನು ಹೇಳ್ತಾನೆ, ಇಲ್ಲಪ್ಪ ದೋತಾನಿಗೆ ಹೋಗ್ತೀವಂತ ಮಾತಾಡ್ಕೊಳ್ತಾ ಇದ್ರು, ಗೊತ್ತಿಲ್ಲ. ಸೊ ಹೀಗಾಗಿ ಇವನು ಅಲ್ಲಿಗೂ ಹೋಗ್ತಾನೆ.
ನಾನು ಕೇಳ್ತಾ ಇರೋದು ಒಂದು, ನಮ್ಮ ದರ್ಶನಗಳು ಕನಸುಗಳು ನೆರವೇರಬೇಕು, ಆದರೆ ನಾವು ಕಷ್ಟಪಡಕ್ಕೆ ಇಷ್ಟ ಇಲ್ಲ. ಎಷ್ಟೋ ಜನಕ್ಕೆ ಪೊಸಿಷನ್ಸ್ ಬೇಕು, ಎಷ್ಟೋ ಜನಕ್ಕೆ ದೊಡ್ಡಸ್ತಿಕೆ ಬೇಕು, ಎಷ್ಟೋ ಜನ ಮೇಲೆ ಬರಬೇಕು, ಮುಂದೆ ಇರ್ಬೇಕಂತ ಇವತ್ತು ಸಭೆಗಳಲ್ಲಿ ಆಶಿಸ್ತಾರೆ, ಕುಟುಂಬಗಳಲ್ಲಿ ಆಶಿಸ್ತಾರೆ, ಮನೆಯಲ್ಲಿ ಆಶಿಸ್ತಾರೆ, ಫ್ಯಾಕ್ಟ್ರಿಯಲ್ಲಿ ಕಂಪನಿಗಳಲ್ಲಿ ಆಶಿಸ್ತಾರೆ, ಬಟ್ ಕಷ್ಟ ಪಡೋದಿಲ್ಲ. ಇದು ಅನೇಕರ ಸಮಸ್ಯೆ. ನೀನು ಕಷ್ಟ ಪಡದೆ ಹೋದ್ರೆ ಉದ್ಧಾರ ಆಗೋದು ಯಾವಾಗ? ಕಷ್ಟಪಡಬೇಕು. ಮಕ್ಕಳು ದೊಡ್ಡವರು ಚಿಕ್ಕವರು ಅನ್ನೋದೇ ನಾನು ನೀನು ತ್ಯಾಗ ಮಾಡಬೇಕು, ಕಷ್ಟಪಡಬೇಕು. ಎಕ್ಸ್ಟ್ರಾ ಮೈಲ್ ಹೋದ್ರೇನೆ ಖಂಡಿತವಾಗಿ ನಮಗೆ ದೇವರು ಏನು ಉದ್ದೇಶ ಇಟ್ಟಿದಾರೋ ಅದ್ ನೆರವೇರಿಸ್ತಾರೆ. ಕೆಲಸ ನಾವೇನ್ ಮಾಡ್ತೀವಿ, ಇಲ್ಲ ನನಗೆಲ್ಲ ಆಪೋಸಿಟ್ ಆಗಿ ನಡೀತಾ ಇದೆ, ನಾನು ಯಾಕೆ ಮಾಡಬೇಕು ಅಂತೇಳಿ ನಾವು ಆಪೋಸಿಟ್ ಆಗಿ ನಡೆದ್ರೆ ನಮಗೆ ದೇವ್ರು ಮಾಡ್ಬೇಕಾಗಿರೋದನ್ನ ಮಾಡಲ್ಲ. ಇದು ಒಂದು ಟೆಸ್ಟ್. ಈ ಟೆಸ್ಟಲ್ಲಿ ನಾನು ನಿನ್ ಪಾಸ್ ಆಗ್ಲೇಬೇಕು, ಖಂಡಿತವಾಗಿ ಆಗ್ಬೇಕು. ಅವ್ರು ಹಂಗ್ ಮಾಡ್ತಾರೆ ಅಂತೇಳಿ ನೀನು ಅದೇ ಕೆಟ್ಟದಾಗಿ ಮಾಡಿದ್ರೆ ನಿನಗೆ ಖಂಡಿತವಾಗಿ ದೇವರು ನಿನ್ನ ನಂಬಕ್ಕಾಗಲ್ಲ. ಹಾಗಾದ್ರೆ ನಮಗ್ ಕೆಟ್ಟದಾದ್ರೂ ನಾವು ಒಳ್ಳೇದನ್ನ ಮಾಡಿಕೊಂಡು ನಾವು ಹೋಗೋರಾಗಿರ್ಬೇಕು. ಆಗ ದೇವರು ನಮ್ಮನ್ನ ಏನ್ ಮಾಡ್ತಾರೆ? ಖಂಡಿತವಾಗಿ ಉದ್ಧಾರ ಮಾಡ್ತಾರೆ. ಯೋಸೆಫ್ನಿಂದ ಈ ಪಾಠ ಕಲಿಬಹುದು ಪ್ರಿಯರೇ. ನೋಡಿ, ಅವನು ಎಷ್ಟು ಮೈಲ್ ದೂರ ಹೋಗ್ತಾನೆ, ಅವನಿಗೆ ವಿರುದ್ಧವಾಗಿದ್ರು ಸಹ ಅವನು ಅಷ್ಟು ಮೈಲ್ ದೂರ ಹೋಗಿದ್ರಿಂದ ದೇವರು ಅವನ ಕನಸನ್ನು ನೆರವೇರಿಸ್ತಾರೆ. ನಿಮಗೂ ನಿಮ್ಮ ಗುರಿಯನ್ನು ಮುಟ್ಟಕ್ಕೆ ತಲುಪಕ್ಕೆ ದೇವ್ರ ಕಾರ್ಯ ಮಾಡ್ತಾರೆ. ಬಟ್ ಯು ಹ್ಯಾವ್ ಟು ಟೇಕ್ ಎಫರ್ಟ್, ಸ್ಯಾಕ್ರಿಫೈಸ್, ಟೇಕ್ ದ ಪೇನ್. ದೇವರು ಖಂಡಿತವಾಗಿ ಅವಾಗ ನಿಮ್ಮನ್ನ ನಡೆಸ್ತಾರೆ, ಆಶೀರ್ವಾದ ಮಾಡ್ತಾರೆ. ನೀವು ಮುಂದುವರಿಬೇಕಾ, ಮೇಲ್ ಬರಬೇಕಾ? ಇದು ಖಂಡಿತ. ಕರ್ತನ ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ್ದೇವ್ರೆ, ನಿಮಗೆ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಆದ್ದೇವ್ರೆ, ನಾವು ಈ ಸಂದರ್ಭದಲ್ಲಿ ಸ್ವಾಮಿ ಅನೇಕ ವೇಳೆ ಒಳ್ಳೇದಾಗಬೇಕೆಂಬುದಾಗಿ ಆಸೆ ಪಡ್ತೀವಿ, ಆದ್ರೆ ಒಳ್ಳೇದನ್ನ ಬೇಸರ ಪಟ್ಟು ಬಿಟ್ಟು ಬಿಡ್ತೀವಿ. ಬೇಸರಗೊಳ್ಳದೆ ಒಳ್ಳೇದನ್ನ ಮಾಡಿರಿ ಎಂಬುದಾಗಿ ಹೇಳಿದ್ಯಾ. ಒಳ್ಳೇದನ್ನ ಮಾಡೋದಕ್ಕೆ ಎಲ್ರಿಗೂ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗಾದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ನಿರೀಕ್ಷೆ ಏನಾಗಿದೆ? ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾದ ಎನ್ ಸ್ವಸ್ಥ ಗೈದನು. ಎನ್